ಓದ್ಗೇರಿ ಗ್ರಾಮ ಪಂಚಾಯಿತಿ ಬಿಜೆಪಿ ತೆಕ್ಕೆಗೆ ಅಧ್ಯಕ್ಷರಾಗಿ ಮಂಜುನಾಥ ದುರಗಪ್ಪ ವಡ್ಡರ ಆಯ್ಕೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಹಿರೇಓದ್ಗೇರಿ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದವು. ಅಧ್ಯಕ್ಷ ಸ್ಥಾನಕ್ಕೆ ಒಟ್ಟು 3 ನಾಮಪತ್ರಗಳು ಸಲ್ಲಿಕೆಯಾಗಿದ್ದವು. ಒಬ್ಬರು 2 ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದರು. ಅಂತಿಮವಾಗಿ 2 ನಾಮಪತ್ರಗಳು ಅಂಗೀಕೃತವಾಗಿ ಇಬ್ಬರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಗಳಾಗಿದ್ದರು. ಮಂಜುನಾಥ ದುರ್ಗಪ್ಪ ವಡ್ಡರ 11 ಮತಗಳು ಪಡೆದು ಜಯಶಾಲಿಯಾದರು. ಶ್ರೀಮತಿ ಶಾಂತವ್ವ ಬಚಲವಾದಿ 6 ಮತಗಳನ್ನು ಪಡೆದರು. ಅಂತಿಮವಾಗಿ ಮಂಜುನಾಥ್ ದುರ್ಗಪ್ಪ ವಡ್ಡರ್ ಅಧಿಕೃತವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಜಯಶಾಲಿಯಾದರು ಎಂದು ಚುನಾವಣಾ ಅಧಿಕಾರಿ ಸೋಮಲಿಂಗಪ್ಪ ಅಂಟರದಾನಿ ಮಾಹಿತಿ ನೀಡಿದರು. ಅಧ್ಯಕ್ಷ ಸ್ಥಾನ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಆಯ್ಕೆಯಾದ ತಕ್ಷಣ ಬಿಜೆಪಿ ಬೆಂಬಲಿಗರು ಹಿರೇಓದ್ಗೇರಿ ಗ್ರಾಮದಲ್ಲಿ ಜಯ ಘೋಷಗಳನ್ನು ಹಾಕುತ್ತಾ ಅಧ್ಯಕ್ಷರಿಗೆ ಸದಸ್ಯರಿಗೆ ಶುಭಾಶಯ ತಿಳಿಸಿದರು. ವರದಿಗಾರರು ಶರಣಗೌಡ ಕಂದಕೂರ, ರೂರಲ್ ನ್ಯೂಸ್ ಇಳಕಲ್. भारतीय जनता पक्ष के नरेंद्र मोदी जी गौड़ जी पाटिल भारत माता की भारत ಹಿರೇಓದ್ಗೇರಿ ಗ್ರಾಮ ಪಂಚಾಯಿತಿಯ ಮುಂದಿನ 4 ತಿಂಗಳ ಅವಧಿಗೆ ಚುನಾವಣೆ ಪ್ರಕ್ರಿಯೆ ನಡೆಯಿತು. ಒಟ್ಟು 3 ನಾಮಪತ್ರಗಳು ಸಲ್ಲಿಕೆಯಾಗಿದ್ದು ಆ 3 ನಾಮಪತ್ರಗಳು ಅಂಗೀಕರಿಸಲಾಯಿತು. ಅದರಲ್ಲಿ ಒಬ್ಬರು 1 ನಾಮಪತ್ರ, ಇನ್ನೊಬ್ಬರು 2 ನಾಮಪತ್ರಗಳನ್ನು ಸಲ್ಲಿಸಿದರು. ಹಾಗಾಗಿ ಅಂತಿಮವಾಗಿ 2 ಜನ ಚುನಾವಣಾ ಕಣದಲ್ಲಿ ಉಳಿದಿದ್ದರು. ಸೊ ಅದರಲ್ಲಿ ಶ್ರೀ ಮಂಜಪ್ಪ ದುರ್ಗಪ್ಪ ವಡ್ಡರ್ ಅಣ್ಣವರು ಚುನಾವಣೆ ಪ್ರಕ್ರಿಯೆ ನಡೆದು ಅತಿ ಹೆಚ್ಚು ಮತಗಳು ಅಂದರೆ 11 ಮತಗಳನ್ನು ಪಡೆದು ಜಯಶಾಲಿಗಳಾಗಿದ್ದಾರೆ. ಪ್ರತಿಸ್ಪರ್ಧಿಯಾದ ಶ್ರೀಮತಿ ಶಾಂತವ್ವ ಬಸವರಾಜ್ ವಡ್ಡರ್ ಅವರು 6 ಮತಗಳನ್ನು ಪಡೆದಿದ್ದರು. ಹೀಗಾಗಿ ಅತಿ ಹೆಚ್ಚು ಮತವನ್ನು ಪಡೆದಂಥ ಶ್ರೀ ಮಂಜಪ್ಪ ದುರ್ಗಪ್ಪ ವಡ್ಡರ್ ಅವರನ್ನು ಮುಂದಿನ ಅವಧಿಗೆ 4 ತಿಂಗಳ ಅವಧಿಗೆ ಈ ಹಿರೇಓದ್ಗೇರಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರನ್ನಾಗಿ ಈ ಮೂಲಕ ನಾನು ಘೋಷಣೆ ಮಾಡಿದ್ದೇನೆ.